ಎಷ್ಟಮ್ಮ ನೀವು ಅವಾಗ್ಲಿಂದ ಹೇಳ್ತಾ ಇದ್ರಿ ಅನುಪಮ ಮ್ಯಾಮ್, ಅನುಪಮ ಅನುಪಮ ಅನುಪಮ, ನಿಮ್ಮ ಬಾಯಿಂದ ಎಷ್ಟು ಸಲ ಅನುಪಮ ಅನ್ನೋ ಮಾತು ಬಂದಿದೆ ಅಂತ ನಾನು ಈ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ಕೌಂಟ್ ಮಾಡಬೇಕಾಗುತ್ತೆ ನಿಜವಾಗೂ. ಅವ್ರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಅನುಪಮ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಜ ಹೇಳ್ತೀನಿ, ನಿಮ್ಮ ಹೆಸ್ರನ್ನ ಇಂಟರ್ವ್ಯೂ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಏನಿಲ್ಲ ಅಂದ್ರೂ ಒಂದು 20-25 ಸಲ ಅಂತೂ ಹೇಳಿರ್ತಾರೆ ಅಮ್ಮ ನಿಜವಾಗೂ. ಯಾಕಂದ್ರೆ ನಿಮ್ಮ ಅವರ ಸಂಬಂಧ ಎಷ್ಟು ಗ್ರೇಟ್ ಇದೆ ಅನ್ನೋದು ಇಂಟರ್ವ್ಯೂ ಸ್ಟಾರ್ಟ್ ಆದಾಗಿಂದ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಹೇಗಿದ್ದೀರಾ ಅಮ್ಮ ನೀವು? ಖಂಡಿತ ಚೆನ್ನಾಗಿದ್ದೀನಿ. ಹೇಗೆ ಅಮ್ಮ ನಿಮ್ಮ ಅವರ ಸಂಬಂಧ? ಅವ್ರು ಅವಾಗಿಂದ ಹೇಳ್ತಾ ಇದ್ರು ನಮ್ಮ ಇಬ್ರದ್ದು ಒಂದು ಸಂಬಂಧಕ್ಕೆ ಸೇತುವೆ ಆಗಿದ್ದು ಮೂಕ ಪ್ರಾಣಿಗಳು. ನಿಜವಾಗ್ಲೂ. ನೀವು ಹೇಗೆ ಈ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡೋದಾಗಿರ್ಬೋದು, ಆ ಪ್ರಾಣಿಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಈ ಗುಣ ನಿಮ್ಗೆ ಹೇಗೆ? ನನಗೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ ಪ್ರಾಣಿಗಳು, ಪಕ್ಷಿಗಳು, ಪ್ರಕೃತಿ ಅಂದರೆ ತುಂಬಾ ಇಷ್ಟ. ನನಗೆ ಮನುಷ್ಯರಕ್ಕಿಂತ ಪ್ರಾಣಿಗಳಲ್ಲೇ ತುಂಬ ಒಲವು ಹೆಚ್ಚು ಅಂತ ಹೇಳ್ಬೋದು. ಸೊ ಅವ್ರಿಗೆ ಮೂಕ ಪ್ರಾಣಿಗಳು ಅಂದಮೇಲೆ ಆಬ್ವಿಯಸ್ಲಿ ಅವ್ರು ಮಾತಾಡೋಕ್ಕಾಗಲ್ಲ. ನಾವಾದರೂ ನಮ್ಗೇನಾದ್ರು ಆದರೆ ಯಾರಿಗಾರು ಹೆಲ್ಪ್ ಕರಿಬೋದು. ಅವರು ಹೆಲ್ಪ್ ಕೇಳೋಕೆ ಆಗೋದಿಲ್ಲ. ಅವ್ರ ಭಾಷೆ, ಮೂಕ ಭಾಷೆನ ಅರ್ಥ ಮಾಡ್ಕೊಳ್ಳೋ ಅಂಥವ್ರನ್ನ ಅವರು ಕಾಯ್ತಾ ಇರ್ತಾರೆ. ಹೌದು. ಸೊ ಹಾಗಾಗಿ ಅವರು ನನ್ನ ಕಣ್ಮುಂದೆ ಯಾವುದಾದ್ರೂ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ನೋವಲ್ಲಿದ್ದಾವೆ, ಅವಕ್ಕೆ ಸಹಾಯ ಅಗತ್ಯ ಇದೆ ಅಂದರೆ ನನಗೆ ಏನು ಸಾಧ್ಯನೋ ಅದನ್ನು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ತುಂಬ ರೇರ್ ಇಂಥ ಜನಗಳು ನಮ್ಮ ಇದರಲ್ಲಿ ಸಿಗೋವಂಥದ್ದು. ಅದೇ ರೀತಿಯಾಗಿ ನೀವು ಅಮ್ಮನ್ನ ಆಶ್ರಮದಿಂದ, ಏನು ಮಡಿಲು ಅನ್ನೋ ಆಶ್ರಮದಲ್ಲಿ ಅಮ್ಮ ಇರ್ತಾರೆ, ಅಲ್ಲಿಂದ ನೀವು ಅಮ್ಮನ್ನ ಕರ್ಕೊಂಡು ಬರ್ತೀರಾ, ಹೇಗೆ ಇದೆಲ್ಲ? ಯಾವ ವ್ಯಕ್ತಿಗೂ ಇಂತಹ ಒಂದು ಗುಣ ಅಷ್ಟು ಸುಲಭವಾಗಿ ಬರಲ್ಲ. ಇದಕ್ಕೆ ನಾನು ಆ್ಯಕ್ಚುಲಿ ನೇರ ಹೊಣೆ ದೇವರನ್ನೇ ಮಾಡ್ತೀನಿ. ಯಾಕಂದರೆ ಎಲ್ಲನೂ ಋಣಾನ್ ಬಂಧಾನೆ, ದೈವೇಚ್ಛೆ ಇಲ್ಲದೆ ಏನೂ ಆಗಲ್ಲ. ತೃಣಮಪ್ಪಿ ನಚಲತೆ ತೇನವಿನ, ಒಂದು ಹುಲ್ಕಡ್ಡಿನೂ ಭಗವಂತನ ಇಚ್ಛೆ ಇಲ್ಲದೆ ಅಲ್ಲಾಡೋದಿಲ್ಲ. ಹೌದು, ಖಂಡಿತ. ಸೊ ಆಲ್ಮೋಸ್ಟ್ ನನ್ನ ಶೈಲಮ್ಮನ ಪರಿಚಯ ಆಗಿ 2 ವರ್ಷ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಅವರು ಆಶ್ರಮಕ್ಕೆ ಹೋಗೋಕ್ಕೆ ಒಪ್ಸಿದ್ದು ನಾನೇನೆ, ಆಶ್ರಮ ತೋರಿಸಿದ್ದು ನಾನೇನೆ, ಅವ್ರಿಗೆ ಒಪ್ಸಿದ್ದು ನಾನೇನೆ. ಆ್ಯಕ್ಚುಲಿ ಅವ್ರಿಗೆ ಆಶ್ರಮಕ್ಕೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ. ಮನೆಯೆಲ್ಲ ತುಂಬ ಹುಡುಕಿದ್ವಿ, ಮನೆ ಸಿಕ್ಕಲಿಲ್ಲ. ಹಾಗಾಗಿ ಜಸ್ಟ್ ಒಂದು 3 ತಿಂಗಳು ಇರಿ ಅಲ್ಲಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಕಳಿಸ್ಕೊಟ್ಟಿದ್ದೆ. ಅದಾದ್ಮೇಲೆ ಏನೇನೋ ಆಯ್ತು, ಅದೆಲ್ಲ ಆಗೋಗಿರೋದು, ಅದನ್ನೇನು ಸರಿ ಮಾಡೋಕ್ಕಾಗಲ್ಲ. ಸೊ ಸುಮಾರು ಒಂದು 7-8 ತಿಂಗಳು ಇದ್ರು ಆಶ್ರಮದಲ್ಲಿ. ಅವ್ರಿಗೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸ್ ಬಂತು. ಅಲ್ಲಿ ಏನೋ ಗಿಡದ ಹತ್ರ ಒಂದು ಹುಳ ಕಚ್ಚಿ ಸ್ಕಿನ್ ಅಲರ್ಜಿ ಆಯಿತು, ಅದು ವಾಸಿ ಆಗಲಿಲ್ಲ. ಅದಾದಮೇಲೆ ಅವ್ರಿಗೆ ವೆರಿಕೋಸ್ ವೇನ್ ಬಂತು. ಓಕೆ. ಸೊ ಆಶ್ರಮದಲ್ಲಿ ಸ್ಟಾಫ್ ಇಲ್ಲದೆ ಇರೋ ಕಾರಣ, ಇಲ್ಲದೆ ಇದ್ರು ಅವರು ಆಶ್ರಮದವರು ಸೇರಿಸುವಾಗಲೇ ಹೇಳಿದ್ರು, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಅಂದರೆ ಸೇರಿಸ್ಕೋತೀವಿ ಅನುಪಮ, ಇಲ್ಲ ಅಂದರೆ ಇಲ್ಲ ಅಂತ ಅವ್ರು ಫಸ್ಟೇ ಹೇಳಿದರು. ಸೊ ಹಾಗಾಗಿ ಅವ್ರಿಗೆ ಹೆಲ್ಪ್ ಬೇಕಿತ್ತು, ಹೆಲ್ತ್ ಎಲ್ಲ ನೋಡ್ಕೋಬೇಕಿತ್ತು. ಸೊ ಆಶ್ರಮದಲ್ಲಿ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರು. ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಒಂದು 10 ಡೇಸು ಟ್ರೀಟ್ಮೆಂಟ್ಗೆ ಕರ್ಕೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ಬಟ್ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ನಂಗೆ ಇರೋಕ್ಕೆ ಇಷ್ಟ ಇಲ್ಲ, ಆಶ್ರಮ ಇಷ್ಟ ಇಲ್ಲ ಅಂತಾನೆ ಹೇಳ್ತಾ ಇದ್ರು. ನಾನೇ ಕನ್ವಿನ್ಸ್ ಮಾಡಿ ಸೇರಿಸಿದ್ದು. ಅವ್ರಿಗೆ ಇಷ್ಟ ಇಲ್ಲ, ಯಾರೇ ಆಗಲಿ, ಒಂದು ವಯಸ್ಸಾಗಿದೆ, ಅವ್ರಿಗೂ ವಯಸ್ಸಾದ ಜೀವ, ಕೊರಗೋದು ಬೇಡ ಅಂತ ಹೇಳಿ ನಮ್ಮನೆಗೆ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಬಂದೆ. ಇಲ್ಲ, ಎದುರುಗಡೆ ಒಂದು ಮನೆ ಖಾಲಿ ಇತ್ತು, ಮನೆ ಮಾಡ್ಕೊಡ್ತೀನಮ್ಮ ಅಂತ ಹೇಳಿ ಮನೆಯೆಲ್ಲ ತೋರಿಸಿದ್ದೆ. ಬಟ್ ಅಲ್ಲಿ ಕಾರಣಾಂತರಗಳಿಂದ ಆ ಮನೆ ಅವ್ರ ಮಗಳೇ ಬಂದರು, ಅದನ್ನು ಕೊಡೋಕ್ಕಾಗಲಿಲ್ಲ ಅವ್ರಿಗೆ. ಹಾಗಾಗಿ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಅಮ್ಮ, ನೀವು ಅವಾಗಿಂದ ಅನುಪಮ ಅನುಪಮ ಅಂತ ಹೇಳ್ತಿದ್ರಿ. ನಿಮ್ಮ ಅನುಪಮ ಇಲ್ಲೇ ಇದ್ದಾರೆ, ಏನ್ ಮಾತಾಡ್ತೀರಾ ನಿಮ್ಮ ಅನುಪಮ ಬಗ್ಗೆ? ನಾನು ಹೇಳಿದ್ನಲ್ಲಪ್ಪ, ಇನ್ನೇನು ನಾನು ಅದನ್ನೇ ಹೇಳಿದೆ. ನಾನು ಇವಾಗ ಇಲ್ಲಿ ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ಅದಕ್ಕೆ ಇನ್ 1 sentence, ಅನುಪಮ, ನಾಟ್ ಓನ್ಲಿ ಶಿ ಆ್ಯಂಡ್ ಹರ್ ಫ್ಯಾಮಿಲಿ, ಆಲ್ ಆಫ್ ದೆಮ್. ಆ್ಯಂಡ್ ದಟ್ ಅವರು ಒಂದು ಆರ್ಟಿಸ್ಟ್ ಫ್ಯಾಮಿಲಿನೇ. ಆಲ್ ದ 3 ಮದರ್ ಆ್ಯಂಡ್ ಡಾಟರ್ಸ್, ಟ್ವಿನ್ ಡಾಟರ್ಸ್, ಏಕ್ದಮ್ ಒಂದೇ ಥರ ಇರೋ ಟ್ವಿನ್ ಡಾಟರ್ಸ್. ಅವರೆಲ್ಲರೂ ಫಿಲ್ಮ್ ಆರ್ಟಿಸ್ಟ್. ಇದು ಏನು ಸಿನಿಮಾ ಆಗಲಿ, ಧಾರಾವಾಗಲಿ, ಥಿಯೇಟರ್ಸ್ ಏನೇ ಇದ್ರು, ದೇ ಆರ್ ಆಲ್ ಆರ್ಟಿಸ್ಟ್. ಸೊ ಒಂಥರ ವಿ ಆರ್ ಆಲ್ ಆರ್ಟಿಸ್ಟ್. ಸೊ ಆರ್ಟಿಸ್ಟ್ ಇರೋ ಕಡೆ ನಾನು ಬಂದಿರೋದ್ರಿಂದ ಐ ಥಿಂಕ್ ಐ ಫೀಲ್ ಕ್ವೈಟ್ ಹೋಮ್ಲಿ ಹಿಯರ್. ಎಸ್ ಅಮ್ಮ, ಎಲ್ಲರೂ ಆರ್ಟಿಸ್ಟ್ ಅಂತ ಹೇಳ್ತಾ ಇದ್ದೀರಾ. ನಿಮ್ಮಿಬ್ಬರ ಒಂದು ಫೇವ್ರೇಟ್ ಸಾಂಗ್ ಯಾವುದಾದ್ರು ಇಬ್ರು ಸೇರಿ ಹಾಡ್ಬೋದಾ? ನಾವು ದಿನ ಯಾವ್ಯಾವ್ದು ಹಾಡ್ತಾ ಇರ್ತೀವಿ. ಹಿಂಗೆ ಒಂದು ರಾಗ ಏನ್ ಚೆನ್ನಾಗಿಲ್ಲ, ಶೈಲಮ್ಮನ್ ಈ ವಯಸ್ಸಿನ ಇದ್ರಲ್ಲೂ ರಾಗ ತುಂಬಾ ಚೆನ್ನಾಗಿದೆ, ಆಲ್ರೆಡಿ ಕೇಳಿದೆ, ತುಂಬಾ ಚೆನ್ನಾಗಿತ್ತು. ಸೊ ಅವ್ರ ಮುಂದೆ ನಾವ್ ಏನೇನು ಅಲ್ಲ. ಇಲ್ಲ, ಅವರೇ ಹೇಳ್ತಾ ಇದಾರೆ, ಅವಾಗಿಂದ ಹೇಳಿದ್ದಾರೆ ಇಬ್ರು ನಾವೆಲ್ಲ ಫುಲ್ ಆರ್ಟಿಸ್ಟ್ ಫ್ಯಾಮಿಲಿ ಅಂತ. ಹಾಗಾಗಿ ದಿನ ಹಾಡ್ತೀರಾ ಅಂದ್ಮೇಲೆ ಇಲ್ಲೂ ಒಂದು ಹಾಡು ಆಡ್ಬೋದಲ್ವಾ? ಅವ್ರು ತುಂಬಾ ಶ್ಲೋಕಗಳೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ. ನಿನ್ನೆ ಎಲ್ಲಿ ಹಾಡಿ
ನೆನ್ನೆಯಲ್ಲಿ ಹೌದು, ಬರೀ ಚೇಂಜ್. ಯಾಕೆ ಯಾವಾಗ್ಲೂ ನೀ ನಡೆವ ಹಾದಿಯಲ್ಲಿನೇ ಬೇಕು. ಓಕೆ, ನೆನೆಯಲ್ಲಿಯೋ ಹಾಡಿ. ಹಾಗಾದ್ರೆ ಎರಡನ್ನೂ ಆಡೋಣ. ಹಾ, ನಿನ್ನೆ ಎಲ್ಲಿಯೋ ನೀವು ಜಾಯ್ನ್ ಆಗಿ. ನಾಳೆ ಎಲ್ಲಿಯೋ ಇಂದು ನಾಡುವ ಸಾರಿ, ಕೂಡಿ ಆಡುವ ಬನ್ನಿ ತಾಳಮೇಳೆ ಸೇರಿದಂತೆ ಹಾಕಿ ಹೆಜ್ಜೆ ಧೂಳಿಲೆ ಕುಣಿವ ನೆಲೆವ ಮೆರವ. ನಿನ್ನೆ ಎಲ್ಲಿಯೋ ನಾಳೆ ಎಲ್ಲಿಯೋ ಇಂದು ಹಾಡುವ ಕೂಡಿ ಆಡುವ ಬನ್ನಿ ತಾಳಮೇಳ ಸೇರಿದಂತೆ ಹಾಕಿ ಹೆಜ್ಜೆ ಧೂಳಿಲೆ ಕುಣಿವ ನೆಲೆವ ಮೆರವ. ಬಹಳ ಚೆನ್ನಾಗಿತ್ತಮ್ಮ. ಇನ್ನೊಂದ್ ಯಾವ್ದೋ ಹೇಳ್ತಾ ಇದ್ರಿ, ನಮ್ಗೆ ತುಂಬಾ ಇನ್ನೊಂದು ಇಷ್ಟ. ಅಂದ್ರೆ ಶೈಲಶ್ರೀ ಅಂದ್ರೆ ಒಂದ್ ಸಾಂಗ್ ಎಲ್ರಿಗೂ ನೆನ್ಪೋಗೋದು ಒಂದೇ ಸಾಂಗ್, ನೀ ನಡೆವ ಹಾದಿ. ಎಸ್. ಒನ್ಸ್ ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ, ಕಹಿ ಎಲ್ಲ ನನಗಿರಲಿ. ಒಳ್ಳೆ ಚೆನ್ನಾಗಿ ಆಡ್ತೀರಾ. ದಿನಪೂರ್ತಿ ಮನೇಲಿ ಹೀಗೆ ನಗ್ನಗ್ತಾ ಇರ್ತೀರಾ ಅಲ್ಲ? ಎಸ್ ಅಮ್ಮ. ಅವ್ರ ಫ್ಯಾಮಿಲಿ ನಾನು ಯಾವಾಗ್ಲೂ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಹಳೆದೆಲ್ಲ ನೆನ್ಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಸೊ ನಾನು ಯೋಚನೆ ಮಾಡಿದ್ರೆ ಅದ್ ಯಾವ್ದು ವಾಪಸ್ ಬರೋದಿಲ್ಲ. ಖಂಡಿತ. ಇದ್ದಷ್ಟು ದಿನ ಖುಷಿಯಾಗಿರಿ, ಹೋಗಿದ್ದೆಲ್ಲ ಹೋಯ್ತು, ತಲೆ ಕೆಡಿಸ್ಕೋಬಾರ್ದು. ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಆರಾಮಾಗಿ ಖುಷಿಯಾಗಿ ಪ್ರಾಣಿಗಳನ್ನ ನೋಡ್ಕೊಂಡು ಗಿಡಗಳನ್ನ ನೋಡ್ಕೊಂಡು ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಡಿ. ನೀವ್ ಹೇಳ್ತಿರೋದ್ ನನಗ್ ಕೇಳ್ತಾ ಇದ್ರೆ ಮನುಷ್ಯಗಿಂತ ಪ್ರಾಣಿ ಮತ್ತೆ ಪಕ್ಷಿ ಗಿಡಗಳೇ ಎಲ್ಲೋ ಒಂದ್ ಕಡೆ ನಮ್ಗೆ ಬೆಸ್ಟ್ ಫ್ರೆಂಡ್ ಆಗ್ತವೆ ಅಂತ ಅನ್ನಿಸ್ತಾ ಇದೆ. ನೀವು ಅದೇ ರೀತಿ ಬದುಕ್ತಾ ಇದ್ದೀರಾ, ಅಮ್ಮನೂ ಇವಾಗ ಅದೇ ರೀತಿ ಬದುಕಕ್ ಸ್ಟಾರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಒಂದ್ ಕಡೆ ಖುಷಿ ಆಗ್ತಾ ಇದೆ. ಅಮ್ಮ, ನಿಮ್ಮ ಹಳೆಯ ಹಳೆ ನೆನಪುಗಳಾಗಿರ್ಬೋದು, ಹಳೆ ಕಹಿ ಘಟನೆಗಳಾಗಿರ್ಬೋದು, ಇವೆಲ್ಲವನ್ನ ಇವಾಗ ನೆನಪಿಸ್ಕೊಂಡ್ರೆ ಏನಂತ ಅನ್ಸುತ್ತೆ? ಇದು ಅದೆಲ್ಲ ಆಗಿದ್ದ ಹೊಸದ್ರಲ್ಲಿ ನಾನು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ, ಏನಪ್ಪ ಹೀಗಾಗಿತ್ತಲ್ಲ ಅಂತ. ಯಾಕಂದ್ರೆ ನಮ್ದು ಒಂದು ಏರ್ಫೋರ್ಸ್ ಫ್ಯಾಮಿಲಿ, ವೆರಿ ಸ್ಟ್ರಿಕ್ಟ್ಲಿ ಬ್ರಾಟ್ ಅಪ್. ಹಾಗಿರುವಾಗ ನಾನು ಒಂದು ಫಿಲ್ಮ್ಸಲ್ಲಿ ಸೇರೋದಾಗ್ಲಿ, ಫಾರಿನ್ ಎಲ್ಲ ಹೋಗಿ BOAC ಬ್ರಿಟಿಷ್ ಓವರ್ಸೀಸ್ ಏರ್ಲೈನ್ಸ್ ಕಾರ್ಪೊರೇಷನಲ್ಲಿ ಗಗನಸಖಿಯಾಗಿ ಸೇರಿದ್ದಾಗಲಿ, ಇದೆಲ್ಲ ನಾನು ಐ ವಾಸ್ ಏಬಲ್ ಟು ಡೂ ಇಟ್. ಅದೇ ನನಗೆ ಆಶ್ಚರ್ಯ ಆಗತ್ತೆ, ಇಷ್ಟು ಸ್ಟ್ರಿಕ್ಟ್ ಫ್ಯಾಮಿಲಿಯಲ್ಲಿ ಇದ್ಕೊಂಡು ನನಗೆ ಹೇಗೆ ಇದೆಲ್ಲ ಆಯ್ತಲ್ಲ ಅಂತ. ನನಗೊಂದು ಆಶ್ಚರ್ಯ ಅನ್ಸಿದ್ದು, ಅಷ್ಟೆಲ್ಲ ಕ್ಲೋಸ್ ಆಗಿದ್ದಂತಹ ಫ್ಯಾಮಿಲಿ ನಿಮ್ಮನ್ನ ಯಾಕೆ ಒಬ್ಬಂಟಿ ಮಾಡ್ತು? ಅಂದ್ರೆ ನಿಮ್ಮ ಫ್ಯಾಮಿಲಿ ಅವರೇ ನಿಮ್ಮನ್ನ ಆಶ್ರಮ ಕರ್ಕೊಂಡು ಹೋಗಿ ಸೇರಿಸಿದ್ರು ಅಂತ? ನಮ್ಮ ಫ್ಯಾಮಿಲಿ ಅವರಲ್ಲ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಈ ವಾಸ್ ಇನ್ ದಿ ಏರ್ ಫೋರ್ಸ್, ಅಮ್ಮ ಎವ್ರಿಬಡಿ ವಾಸ್ ದೇರ್. ನಾವೆಲ್ಲ ಒಂದು ಮಟ್ಟಕ್ಕೆ ನಮ್ಮ ಕಾಲೇಜ್ ಬರೋವರೆಗೂ, ಕಾಲೇಜ್ BA ಅಮ್ಮ ಹೇಳಿದ್ರು, ಹೆಣ್ಣು ಮಕ್ಕಳು ಒಂದು ಡಿಗ್ರಿನಾದ್ರೂ ಮುಗಿಸ್ಬೇಕು, ಅಲ್ಲಿವರೆಗೂ ಐ ವಾಂಟ್ ಕಮ್ ಅಂತ ಅಪ್ಪನಿಗೆ ಹತ್ರ ಹೇಳ್ಬಿಟ್ರು. ಸೊ ನಮ್ಮದು ಡಿಗ್ರಿ ಬರ್ದಿದ ಮೇಲೆ ನಾವೆಲ್ಲರೂ ವಿ ವೆಂಟ್ ಆ್ಯಂಡ್ ಜಾಯಿಂಟ್ ಫಾದರ್. ಸೊ ಅಲ್ಲಿಂದ ನನಗೆ ಐ ಡಿಂಟ್ ಸ್ಟೇ ಲಾಂಗ್. ಅಲ್ಲಿಂದ ನನಗೆ ಐ ವಾಂಟ್ ಟು ಬಿಕಮ್ ಇವರು ಪೈಲಟ್ ಮಾಡ್ತೀನಿ ಅಂದರೆ ಪೈಲಟ್ ಮಾಡಿ ಅಂತ ನಮ್ಮ ಅಪ್ಪನಿಗೆ ಅವ್ರು ಹೇಳಿದ್ರು. ನೋ ದೇರ್ ಆರ್ ನೋ ಲೇಡಿ ಪೈಲಟ್ಸ್ ಇನ್ ಇಂಡಿಯಾ, ಸೊ ಯು ಬೆಟರ್ ಲರ್ನ್ ವಾಟ್ ಯುವರ್ ಮದರ್ ಹ್ಯಾಸ್ ಟಾಟ್ ಅಂದ್ಬಿಟ್ರು. ಆವಾಗಲೇ ಒಬ್ರು ಬಂದು ನೀವು ಕ್ಯಾನ್ ಬಿಕಮ್ ಅ ಸ್ಟುವರ್ಡೆಸ್ ಅಂದರು. ಸೊ ಆ ಥರ ನಾನು ಸ್ಟುವರ್ಡೆಸ್ ಆಗಿ ಐ ವಾಸ್ ಸೆಲೆಕ್ಟೆಡ್ ಆ್ಯಂಡ್ ಐ ವೆಂಟ್ ಟು ಲಂಡನ್ ಟು ಹ್ಯಾವ್ ಮೈ ತರಬೇತಿ. ಎಸ್, ಅನುಪಮ ಮ್ಯಾಮ್, ನಾನು ನಿಮ್ಮ ಬಗ್ಗೆ ಆವಾಗಿಂದ ನಾನು ಹೇಳ್ತಾ ಇದ್ದೆ ಏನಂತ ಅಂದರೆ, ಮನೆಯಲ್ಲಿ ಪ್ರಾಣಿಗಳನ್ನ ನೋಡ್ಕೊಳ್ಳೋದೇ ತುಂಬ ಕಷ್ಟ. ಇನ್ನು ಅದಲ್ಲದೆ ಬೀದಿ ಬದಿಯಲ್ಲಿರುವಂತಹ ಮೂಕ ಪ್ರಾಣಿಗಳನ್ನ ನೀವು ರೆಸ್ಕ್ಯೂ ಮಾಡಿ ಅವನ್ನ ಕರ್ಕೊಂಡು ಬಂದು ತುಂಬ ಸೂಕ್ಷ್ಮವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅವನ್ನ ಮತ್ತೆ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ತೀರಾ. ಇಂತಹ ಗುಣ ಸಾಕಷ್ಟು ಜನಗಳಲ್ಲಿ ತುಂಬ ಕಡಿಮೆ ಇರೋವಂಥದ್ದು. ಈ ಗುಣ ನಿಮಗೆ ಹೇಗೆ ಬಂತು? ಯಾರಿಂದ ಬಂತು? ಯಾರಿಂದ ಬಂತು ಅನ್ನೋದು ಖಂಡಿತ ಗೊತ್ತಿಲ್ಲ. ಹೇಗೆ ಬಂತು ಅಂತಂದರೆ, ಬಹುಶಃ ದೇವ್ರು ನನ್ನನ್ನು ಈ ಭೂಮಿಗೆ ಕಳಿಸಿರೋದು ಅದಕ್ಕೆ ಅನ್ಕೊಳ್ತೀನಿ. ಮಾತು ಬರ್ದಿರೋ ಮೂಕು ಪ್ರಾಣಿಗಳಿಗೆ ಎಷ್ಟಾಗುತ್ತೋ ಅಷ್ಟು ಮಾಡು ಅಂತ ಕಳಿಸಿದಾನೆ ಅಂತಾನೆ ಅನ್ಕೊಂಡಿದ್ದೇನೆ. ಸೊ ಆಗಲೇ ಹೇಳ್ದಂಗೆ ಮೂಕು ಪ್ರಾಣಿಗಳಿಗೆ ಮಾತು ಬರೋದಿಲ್ಲ, ಅವ್ರು ಯಾರನ್ನೂ ಹೋಗಿ ಸಹಾಯ ಕೇಳೋಕ್ಕಾಗಲ್ಲ. ನಮಗೆ ಕಣ್ಣಿದೆ, ನಮಗೆ ಬುದ್ಧಿ ಇದೆ, ನಮಗೆ ಶಕ್ತಿ ಕೊಟ್ಟಿದ್ದಾನೆ ದೇವರು. ಸೊ ಯಾರಿಗೆ ಯಾವ ಟೈಮ್ಗೆ ಏನು ಹೆಲ್ಪ್ ಬೇಕೋ ಅದನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಜೀವನದ ಗುರಿ ಅಂತಾನೆ ಹೇಳ್ಬೋದು. ನಂಗೆ ಇನ್ನೂ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಿದೆ. ನನಗೆ
ರೋಡಲ್ಲಿ ಯಾವುದು ನಾಯಿಗಳಾಗ್ಲಿ ಯಾವುದೇ ಪ್ರಾಣಿಗಳಾಗ್ಲಿ ಕೊರಗದ್ ನೋಡಿದ್ರೆ ನನಗೇನಾದ್ರೂ ಹೆಚ್ಚಿಗೆ ದುಡ್ಡು ಕಾಸು ಇದ್ದು ಅಥವಾ ನನಗೇನಾದ್ರೂ ಒಂದು ಜಾಗ ಇತ್ತು ಅಂತಂದ್ರೆ ನಾನು ಯಾರನ್ನು ಕೇಳೋ ಅವಶ್ಯಕತೆನಿಲ್ಲ, ಸೀದಾ ಎತ್ಕೊಂಡು ಬಂದು ಅದಕ್ಕೊಂದು ಜಾಗ ಕೊಡ್ತಾ ಇದ್ದೆ. ಸೊ ಆ ಥರದ್ದೊಂದು ಥಾಟ್ ಬರುತ್ತೆ ನನಗೆ ಆ ಥರ ನೋಡುವಾಗ. ಎಲ್ಲೋ ಹೋಗ್ತಾ ಇರ್ತೀನಿ, ಯಾವುದೋ ಪ್ರಾಣಿ ಒದ್ದಾಡ್ತಿರುತ್ತೆ, ಯಾವುದೋ ಪ್ರಾಣಿ ಕಸದಲ್ಲಿ ಕವರ್ ಎಳಿತಾ ಇರುತ್ತೆ, ಅದಕ್ಕೆ ಹಸಿವಿರುತ್ತೆ. ಆ ಟೈಮಲ್ಲಿ ನಾನು ಎಲ್ಲೋ ಹೋಗಿರ್ತೀನಿ, ಎತ್ಕೊಂಡು ಬರೋಕ್ಕೂ ಆಗಲ್ಲ. ಆದ್ರೂ ನನ್ನ ಹತ್ರ ನನ್ನ ದೊಡ್ಡ ಜಾಗ ಇದೆ, ಸೀದಾ ಕರ್ಕೊಂಡು ಬಂದು ಹಾಕೋಬಹುದು. ಇನ್ನೊಂದು ದಿವಸ ಅದು ಹಸಿವಿಂದ ನರಳೋಕ್ಕಾಗಲ್ಲ. ಆ ಥರದ್ದೆಲ್ಲ ಯೋಚನೆ ಬರ್ತಾ ಇರುತ್ತೆ ನನಗೆ. ಅಮ್ಮ, ಏನು ನಿಮ್ಮಿಬ್ಬರ ಒಡನಾಟ ಆಗಿರ್ಬೋದು, ನಿಮ್ಮಿಬ್ಬರ ಒಂದು ಬಾಂಧವ್ಯ ಆಗಿರ್ಬೋದು, ಬಹಳ ಸುಂದರವಾಗಿರುವಂಥದ್ದು. ಅಮ್ಮ ಈಗಾಗಲೇ ಎಷ್ಟೋ ಸರಿ ಹೇಳಿದ್ರು, ನಾನು ಇವಾಗ ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ಅದಕ್ಕೆ ಅನುಪಮನೇ ಕಾರಣ ಅಂತ. ನಿಜಕ್ಕೂ ಒಂದು ಕಡೆ ನನಗೂ ತುಂಬ ಖುಷಿ ಆಯಿತು. ಯಾಕೆಂದರೆ ಯಾರೇ ಒಬ್ಬರಾದ್ರೂ ಸಹ ಬೇರೆಯವರ ತಂದೆ ತಾಯಿನ ಆಗಿರ್ಬೋದು ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ಇಷ್ಟೆಲ್ಲ ನೋಡ್ಕೊಳ್ಳೋ ಅಂಥದ್ದು ತುಂಬ ಕಡಿಮೆ. ಯಾಕೆಂದರೆ ಇವಾಗಿನ ಜನ್ರೇಷನ್ ಹೇಗಾಗ್ಬಿಟ್ಟಿದೆ ಅಂದರೆ ಸ್ವಂತ ಅಪ್ಪ ಅಮ್ಮನೂ ಸಹ ಕಾಲ್ ಕಸದ ತರ ನೋಡೋ ಅಂತಹ ಒಂದಷ್ಟು ಅದೇ ಪ್ರಶ್ನೆ ಕೇಳ್ತಾರೆ ನಾನು ಇದಾಗ್ತಾ ಇದೆ ಅಂತ. ಇದ್ರಲ್ಲಿ ನೀವು ಅಮ್ಮನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ಸ್ವಂತ ತಾಯಿ ತರ ನೋಡ್ಕೋತಾ ಇದ್ದೀರಾ. ನಿಜಕ್ಕೂ ಒಂದ್ ಕಡೆ ಆಡ್ಸ್ ಆಫ್ ಅಂತ ಹೇಳ್ಬೇಕು ಅನ್ನಿಸ್ತು. ಇನ್ನು ಇಷ್ಟೊತ್ತವರೆಗೂ ನಿಮ್ಮಿಬ್ಬರಂತಹ ಒಂದು ಸಮಯವನ್ನು ನಮ್ಮ ವಾಹಿನಿಗೆ ಕೊಟ್ಟು ನಿಮ್ಮಲ್ಲಿರುವಂತಹ ಒಂದಷ್ಟು ಭಾವನಾತ್ಮಕ ಮಾತಾಗಿರ್ಬೋದು, ನಿಮ್ಮಲ್ಲಿರುವಂತಹ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಎಲ್ಲವನ್ನು ಸಹ ಹಂಚ್ಕೊಂಡ್ರಿ. ಬಹಳ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಇದರಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ಕೇಳಿದಲ್ವಾ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ವಿಶೇಷ ವ್ಯಕ್ತಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.